ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಈ ದಿನದ ವಾಕ್ಯವು ಯೆಶಾಯನು ಬರೆದ ಗ್ರಂಥ 40ನೇ ಅಧ್ಯಾಯ 29ನೇ ವಚನ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಬಲವನ್ನು ಹೊಂದಿ ಬಾಳುವಂತ ಕೃಪೆಯನ್ನು ತಂದೆಯು ಕೊಟ್ಟಿದ್ದಾರೆ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಎಂದು ದೇವರ ವಾಕ್ಯವು ಹೇಳುತ್ತದೆ. ಇಂದು ನಾವು ರೋಗ, ಅಪಮಾನ, ನಿಂದೆ, ಕಣ್ಣೀರು ಯಾವ ಕಷ್ಟಕ್ಕೆ ಒಳಗಾಗಿದ್ದರೂ ಆತನು ಸಹಿಸುವಂತ ತ್ರಾಣವನ್ನು ಅನುಗ್ರಹ ಮಾಡುತ್ತಾನೆ ಮತ್ತು ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಹೌದು ಪ್ರಿಯರೇ, ನಾವು ಅನೇಕ ಸಮಯಗಳಲ್ಲಿ ಕಷ್ಟಕ್ಕೆ ಒಳಗಾಗಿರುವಾಗ, ಸಮಸ್ಯೆಗಳನ್ನು ಎದುರಿಸುವಾಗ, ಬಲವಿಲ್ಲದೆ ಹೋದಾಗ ಕರ್ತನು ನಮ್ಮ ಬಳಿಯಲ್ಲಿ ಬಂದು ನಮಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ನಾವು ಧೈರ್ಯದಿಂದ ಜೀವಿಸಲು, ಎಲ್ಲವನ್ನು ಎದುರಿಸಲು ಆತನು ನಮ್ಮೊಂದಿಗಿರುತ್ತಾನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಏನು ಮಾಡಬೇಕು? ಕರ್ತನು ನಾವು ಸೋತೋದ ಸಮಯದಲ್ಲಿ ತ್ರಾಣವನ್ನು ಅನುಗ್ರಹ ದಯಪಾಲಿಸಿ ನಮ್ಮ ಜೀವಿತವನ್ನು ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಿ, ತಂದೆಯೇ ನನ್ನನ್ನು ತೊಳೆದು ಶುದ್ಧಿಗೊಳಿಸಿ ನನ್ನನ್ನು ನಡೆಸು ಎಂಬುದಾಗಿ ನಮ್ಮನ್ನು ತಗ್ಗಿಸಿ ಆತನಲ್ಲಿ ನಮ್ಮನ್ನು ಬಾಳವಾಗಿ ದೇವರೇ, ಈ ದಿನದಲ್ಲಿ ಕೊಟ್ಟಂತ ವಾಕ್ಯಕ್ಕಾಗಿ ನೀವು ಸ್ತೋತ್ರ ಸ್ವಾಮಿ. ನಾವು ಸೋತೋದ ಸಮಯದಲ್ಲಿ ನಮ್ಮ ತ್ರಾಣವನ್ನು ಅನುಗ್ರಹಿಸುವ ದೇವರೇ ಸ್ವಾಮಿ. ನಾವು ನಿರ್ಬಲವಾಗಿರುವಾಗ ಬಹುಬಲವನ್ನು ದಯಪಾಲಿಸಿ ನಮ್ಮನ್ನು ನಡೆಸುವಂತವನಾಗಿದ್ದೀಯಪ್ಪ. ಅದಕ್ಕಾಗಿ ನೀನು ಸ್ತೋತ್ರ. ಹೌದು ಕರ್ತನೆ, ನಮ್ಮನ್ನು ಮಾತ್ರ ಎಲ್ಲಾ ನಿನ್ನ ಜನರನ್ನು ಎಲ್ಲಾ ಸಮಯದಲ್ಲೂ ಪ್ರತಿಯೊಬ್ಬೊಬ್ಬರಿಗೂ ನಿನ್ನ ತ್ರಾಣವನ್ನು ಅನುಗ್ರಹಿಸಿ ಬಹುಬಲವನ್ನು ಕೊಟ್ಟು ನಮ್ಮನ್ನು ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ. ಆಮೆನ್. ದೇವರು ಈ ವಾಕ್ಯಗಳನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.